ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಇವತ್ತಿನ ಬಿಲ್ ಮಂಡನೆ ಮಾಡಿದ್ದಾರೆ. ಬಹಳ ಒಳ್ಳೇದಿದೆ. ಸಮಾಜದಲ್ಲಿ ಅಸ್ಮಿತೆ ಹೋಗಬೇಕು, ಎಲ್ಲರೂ ಅಣ್ಣ ತಮ್ಮರ ಭಾವನೆಯಿಂದ ಇರಬೇಕು, ಮೇಲು ಕೀಳು ಇರಬಾರ್ದಂತ ಈ ಬಿಲ್ ಅನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಬರೆದಿದ್ದಾರೆ ಅಂತಂತೆ ನಾವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅವರು ಮಾಡಿದ್ದಕ್ಕೆ ನಾನು MLA ಆಗಿದ್ದೀನಿ, ತಾವು ಸ್ಪೀಕರ್ ಆಗಿದ್ದೀರಿ, ಮತ್ತೆ ಇಲ್ಲೆಲ್ಲ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಇದು ಒಂದು ನಮ್ಮ ಸಮಾಜದಲ್ಲಿ ಅಸ್ಮಿತೆ ಹೋಗ್ಬೇಕು ಅಂದ್ರೆ ಒಂದು ವಚನ, ಬಸವಣ್ಣರ ಒಂದು ವಚನ ನೆನ್ ಬರ್ತದೆ ಅಧ್ಯಕ್ಷರೇ. ಇದನ್ನು ನಾವು ಎಲ್ಲರೂ ಪಾಲನೆ ಮಾಡಿದ್ರೆ ಗ್ರಾಮ ಮಟ್ಟದ ಹಿಡಿದು ದಿಲ್ಲಿವರೆಗೆ ಕೂಡ ಎಲ್ಲರೂ ಶಾಂತ ರೀತಿಯಿಂದ ಇರಬಹುದು. ಇವನಾರವ ಎಂದೆನಿಸಿದಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಇದೊಂದು ವಚನ ನಾವು ಓದ್ದೇವು ಅಂದ್ರ ಯಾವುದೇ ಒಂದು ಮೇಲು ಕೀಳು ಬರಲ್ಲ, ಎಲ್ಲಿ ಅಸ್ಮಿತೆ ಬರಲ್ಲ, ಎಲ್ಲಿ ಜಗಳ ಆಗಲ್ಲ. ನಮ್ಮ ದೇಶ ಮೊದಲು, ಜಾತಿ ಧರ್ಮ ಎಲ್ಲರೂ ಒಂದಾಗಿರ್ಬೇಕಂತ ಭಾವನೆ ಹೇಳ್ತೀನಿ. ಇನ್ನೊಂದು ನೋವಿನ ಸಂಗತಿ ಅಂದ್ರ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮತ್ತು ಮಹಾದೇವ್ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ. ಇದು DCRE ಠಾಣೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಬಗ್ಗೆ. ಸುಮಾರು ಒಂದು 35 ಪೊಲೀಸ್ ಠಾಣೆಗಳಿವೆ ಸರ್. ಅದರಲ್ಲಿ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ತಾವು ನೇಮಕ ಮಾಡಬೇಕಂತ ಆರ್ಡರ್ ಮಾಡಿದಿರಿ. ಪೊಲೀಸ್ ಇಲಾಖೆಯಲ್ಲಿ ಯಾಕಂದ್ರೆ ಈ ವಿಷಯ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಸಚಿವರಿಗೆ. ಸುಮಾರೊಂದು 33 DCRE ಇದಕ್ಕೆ DSP ನೇಮಕ ಮಾಡಬೇಕು. ಇಲ್ಲಿ ತನ ಓನ್ಲಿ 12 DSP ಅಷ್ಟೇ ನೇಮಕ ಮಾಡಿದ್ದಾರೆ. ಅತಿ ನೋವಿನ ಸಂಗತಿ ಅಂದ್ರೆ ಇನ್ನು 21 DSP ನೇಮಕ ಆಗ್ಬೇಕು. ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೇಲೆ ಅನ್ಯಾಯ ದೌರ್ಜನ್ಯ ಆಗ್ತಾ ಇದೆ. ಅದು ತಡೆ ಹಿಡ್ಲಿಕ್ಕೆ ಮತ್ತು ಅದಕ್ಕೆ ಫಾಲೋ ಅಪ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತದ. ಇದು ಕೂಡ ಅದೇ ಒಂದು ಕಾನೂನು ಅಡಿಯಲ್ಲಿ ತಡೆಗಟ್ಟಲಿಕ್ಕೆ ಒಂದು ಕಾನೂನು ಮಾಡಿದ್ದಾರೆ. ಅದೊಂದು DSP ನೇಮಕ ಕೂಡ ಮಾಡಬೇಕಂತ 21 ಪೊಲೀಸ್ ಸ್ಟೇಷನ್ಗೆ ಅಂತ ತಮ್ಮ ಮುಖ ವಿನಂತಿ ಮಾಡ್ಕೋತೀನಿ. ಒಳ್ಳೇದು, ಎಲ್ಲರೂ ಒಂದೇ ರೀತಿಯಲ್ಲಿ ಅಣ್ಣ ತಮ್ಮರ ಪ್ಲೇ ಇರೋಣ ಒಂದು ಅಂತ ಭಾವಿಸುತ್ತಾ